ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಗಟ್ಟಿಮೇಳದ ಶಬ್ದ ಕೇಳಿಬರಲಿದೆ. ಲೂಸ್ ಮಾದ ಖ್ಯಾತಿಯ ಯೋಗಿ ತಾವು ಪ್ರೀತಿಸಿರುವ ಹುಡುಗಿ ಜೊತೆ ಸಪ್ತಪದಿಯನ್ನು ತುಳಿಲಿದ್ದಾರೆ. ತಮ್ಮ ದೀರ್ಘಕಾಲದ ಗೆಳತಿ ಐಟಿ ಉದ್ಯೋಗಿ ಸಾಹಿತ್ಯ ಅರಸ್ ಎಂಬಾಕೆಯ ಜೊತೆ ನವೆಂಬರ್ 2ರಂದು ಹಸೆಮಣೆ ಏರಲಿದ್ದಾರೆ. ಲೂಸ್ ಮಾದ ಏನು ತಾವು ಬಹುಕಾಲದಿಂದ ಪ್ರೀತಿಸಿಕೊಂಡು ಬರ್ತಾ ಇರುವಂತಹ ಸಾಹಿತ್ಯ ಅರಸ್ರನ್ನ ಮದುವೆ ಆಗೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಇನ್ನೇನು ಗಟ್ಟಿಮೇಳ ಬಾಕಿ ಉಳಿದಿರುವಂತದ್ದು. ಲೂಸ್ ಮಾದ ಖ್ಯಾತಿಯ ಯೋಗಿ ತಾವು ಪ್ರೀತಿಸಿರುವಂತಹ ಹುಡುಗಿ ಐಟಿ ಉದ್ಯೋಗಿ ಆಗಿರುವಂತಹ ಸಾಹಿತ್ಯ ಅರಸ್ರನ್ನ ವರಿಸಲಿದ್ದಾರೆ. ನವೆಂಬರ್ 2ರಂದು ಅವರ ಮದುವೆ ನಿಶ್ಚಿತವಾಗಿದೆ ಅನ್ನುವಂಥದ್ದು, ಹಸೆಮಣೆ ಏರ್ಲಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಅಮೂಲ್ಯ ಮದುವೆ ಆಗಿದ್ದು ಇತ್ತೀಚೆಗಷ್ಟೇ ಆಗಿರುವಂಥದ್ದು. ಸೊ ಮತ್ತೊಂದು ಮದುವೆಗೆ ಸ್ಯಾಂಡಲ್ವುಡ್ ಗಣ್ಯರೆಲ್ಲ ಸಾಕ್ಷಿ ಆಗಲಿದ್ದಾರೆ. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಭರವಸೆಯನ್ನು ಮೂಡಿಸಿದಂತಹ ನಾಯಕ ನಟ ಲೂಸ್ ಮಾದ ಖ್ಯಾತಿಯ ಯೋಗಿಯವರನ್ನ ವರಿಸಲಿದ್ದಾರೆ ಐಟಿ ಉದ್ಯೋಗಿ ಆಗಿರುವಂತಹ ಸಾಹಿತ್ಯ ಅರಸ್. ಲೂಸ್ ಮಾದ ಇನ್ನೇನು ನವೆಂಬರ್ 2ರಂದು ಹಸೆಮಣೆಯನ್ನ ಏರಲಿದ್ದಾರೆ. ತಾವು ಪ್ರೀತಿಸ್ತಾ ಇದ್ದಂತಹ ಸಾಹಿತ್ಯ ಅರಸರನ್ನ ಕೈ ಹಿಡಲಿದ್ದಾರೆ. ಬನ್ನಿ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾಗ್ಯ, ದೂರವಾಣಿ ಸಂಪರ್ಕದಲ್ಲಿ. ಭಾಗ್ಯ, ನವೆಂಬರ್ 2ರಂದು ಏನು ಲೂಸ್ ಮಾದ ಯೋಗಿಯವರ ಮದುವೆ ಇದೆ ಅನ್ನುವಂಥದ್ದು. ಸೊ ಯಾವ ರೀತಿ ಸಾಹಿತ್ಯ ಅವರ ಮತ್ತು ಅವರ ಪ್ರೀತಿ ಶುರುವಾಯಿತು, ಹೇಗೆ ಅವರು ಪರಿಚಯ ಆಗಿದೆ ಏನಾದ್ರು ಡೀಟೇಲ್ಸ್ ಇದೆಯಾ? ಸಬಿತಾ, ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಈಗಾಗಲೇ ಸಾಕಷ್ಟು ಜನ ನಿರ್ದೇಶಕರಾಗಿರಬಹುದು, ನಟ ನಟಿಯರು ಈಗಾಗಲೇ ವಿವಾಹ ಜೀವನಕ್ಕೆ ಕಾಲಿಟ್ಟಿರುವಂತಹದನ್ನ ನಾವು ನೋಡ್ತಿದ್ವಿ. ಈಗ ಆ ಸಾಲಿಗೆ ನಮ್ಮ ನಟ ಲೂಸ್ ಮಾದ ಯೋಗಿ ಕೂಡ ಸೇರ್ಕೊಂಡಿದ್ದಾರೆ. ಸಬಿತಾ, ಲೂಸ್ ಮಾದ ಯೋಗಿ ಅವರ ಕೈ ಹಿಡಿಯೋ ಯೋಗ ಸಿಕ್ಕಿರೋದು ಸಾಹಿತ್ಯ ಅರಸು ಅವ್ರಿಗೆ. ಸಾಹಿತ್ಯ ಅರಸು ಬೇರೆ ಯಾರು ಅಲ್ಲ, ಲೂಸ್ ಮಾದ ಯೋಗಿ ಅವರ ಬಹುಕಾಲದ ಗೆಳತಿ ಅಂತ. ಏನು ಅಂತ ಹೇಳಿದ್ರೆ ಇವರಿಬ್ರು ಸ್ಕೂಲ್ ಫ್ರೆಂಡ್ಸ್ ಅಂತ. ಸ್ಕೂಲಿಂದಲೂ ಕೂಡ ಇವರಿಬ್ಬರ ಸ್ನೇಹ ಮುಂದುವರ್ಕೊಂಡು ಬಂದಿತ್ತು. ಸೊ ಅವರಿಬ್ಬರ ನಡುವೆ ಒಂದು ಹಂತದಲ್ಲಿ ಪ್ರೇಮಾಂಕುರವಾಗಿದ್ರಿಂದ ಇದೀಗ ಕುಟುಂಬದ ಸಮ್ಮುಖದಲ್ಲಿ ಅವರಿಬ್ರು ಮದುವೆಯಾಗೋದಕ್ಕೆ ತಯಾರಿ ನಡೆಸಿದ್ದಾರೆ. ಸೊ ನವೆಂಬರ್ 2ಕ್ಕೆ ಇವರಿಬ್ಬರ ಮದುವೆ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಮಾತನಾಡಿ ಹೇಳಿರುವಂತಹದ್ದು ನವೆಂಬರ್ 2ಕ್ಕೆ ಮದುವೆಯ ಎಲ್ಲ ಏನು ಮದುವೆ ಅವತ್ತೇ ನಡೆಯಲಿದ್ದು, ಮದುವೆಗೆ ಬೇಕಾಗಿರುವಂತಹ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಸಬಿತಾ, ಧನ್ಯವಾದ ಭಾಗ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.